ನಾವು ಯಾವ ಧರ್ಮದ ವಿರೋಧಿ ಅಲ್ಲ. ನಾವು ರಾಜಕೀಯ ಪಕ್ಷದ ರಾಜಕಾರಣಿಗಳ ಕೈಗೊಂಬೆ ಅಂತೂ ಮೊದಲೇ ಅಲ್ಲ. ಭ್ರಷ್ಟಾಚಾರ ವಿರೋಧಿಸುವುದೇ ನಮ್ಮ ವಾಹಿನಿಯ ಮುಖ್ಯ ಧ್ಯೇಯ. ಕಾನೂನಿನ ಚೌಕಟ್ಟಿನಲ್ಲಿ ನಮ್ಮ ಸುದ್ದಿ. ಯಾರು ಮಾಡದೇ ಇರುವ ಸುದ್ದಿ ನಿರ್ಭಯವಾಗಿ ನಮ್ಮ ವಾಹಿನಿಯಲ್ಲೇ. ನಮ್ಮ ನಡೆ ಭ್ರಷ್ಟಾಚಾರ ತಡೆ. ಲೋಕೋಪಯೋಗಿ ಸಚಿವರೇ, ಈ ಕಡೆ ಗಮನ ಹರಿಸಿ. ಇಲ್ಲಿ ನೋಡಿ ಸ್ವಲ್ಪ. ನಿಮ್ಮ ಇಲಾಖೆಯ ಅಧಿಕಾರಿಗಳ ಎಡವಟ್ಟು. ರಸ್ತೆಯ ಬದಿ ಇರುವ ಸಿಮೆಂಟಿನ ತಡೆ ಕಂಬವನ್ನ ಕಿತ್ತು ಬಿಸಾಡುತ್ತಿರುವ ಈ ಯಮರಾಜ. ಹೌದು, ಹುಕ್ಕೇರಿ ಗೋಕಾಕ್ ರಸ್ತೆಯ ಬದಿ ಇರುವ ಜಾಗದ ಸ್ವಚ್ಛತೆ ಕೆಲಸ ನಡೆದಿದೆ. ಆದರೆ ಈಗಷ್ಟೇ ನಿರ್ಮಾಣಗೊಂಡಿರುವ ರಸ್ತೆಯ ಬದಿಯ ಸಿಮೆಂಟಿನ ತಡೆ ಕಂಬಗಳನ್ನ ಟ್ರಾಕ್ಟರ್ ಮೂಲಕ ನಾಶಪಡಿಸ್ತಾ ಇದ್ದಾನೆ. ನಾಶಪಡಿಸಿದ ಸಿಮೆಂಟ್ ಕಂಬಿನಲ್ಲಿ ಇರುವ ಕಬ್ಬಿಣದ ರಾಡ್ಗಳನ್ನ ಹಾಗೆ ಬಿಟ್ಟು ಬಿಟ್ಟಿದ್ದಾರೆ. ಒಂದು ವೇಳೆ ಯಾವುದಾದರೂ ವ್ಯಕ್ತಿ ತುಳಿಯಲಿ ಅಥವಾ ಎಡವಿ ಬಿದ್ದಲ್ಲಿ ಏನಾದರೂ ಹೆಚ್ಚು ಕಡಿಮೆಯಾದ್ರೆ ಯಾರು ಹೊಣೆಗಾರರು? ಹಾಗಾದ್ರೆ ಸಾಕಷ್ಟು ಹಣ ಖರ್ಚು ಮಾಡಿ ಈ ತಡೆ ಕಂಬಗಳನ್ನ ಮಾಡಿರುವುದಾದ್ರೂ ಯಾತಕ್ಕೆ? ಸರ್ಕಾರದ ಹಣವನ್ನ ಅನಾವಶ್ಯಕವಾಗಿ ಖರ್ಚು ಮಾಡೋದಕ್ಕ ಅಥವಾ ಗುತ್ತಿಗೆದಾರ ಮತ್ತು ಅಧಿಕಾರಿಗಳ ಜೋಳಿಗೆ ತುಂಬಿಸೋದಕ್ಕ? ಈ ಸುದ್ದಿ ನೋಡಿದ ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳು ನಾಶಪಡಿಸಿದ ತಡೆ ಕಂಬಗಳನ್ನ ಮರು ನಿರ್ಮಾಣ ಮಾಡಲೇಬೇಕೆಂದು RK22 ನ್ಯೂಸ್ ಕನ್ನಡ ವಾಹಿನಿ ಮೂಲಕ ಮನವಿ ಮಾಡಲಾಗಿದೆ. ನಮ್ಮ ನಡೆ ಭ್ರಷ್ಟಾಚಾರ ತಡೆ. ಡಾಕ್ಟರ್ ರವಿ ಬಿ ಕಾಂಬ್ಳೆ, RK22 ನ್ಯೂಸ್ ಕನ್ನಡ, ಹುಕ್ಕೇರಿ. ಮತ್ತೊಂದು ಕಲ್ಲು ಯಾಕೆ ಕೇಳಿದ್ರಿ ನೀವು? ಒಂದು ತೆಪ್ಪ ಯಾಕೆ ನಾವು ಉಚ್ಕೊಂಡು ನೋಡ್ಕೊತ ಬನ್ರಿ. ಟೆಂಡ್ ಹಿಡಿದ್ರೆ ಯಾರು? ನಮ್ಮ ರಂಜಾನ್ ಸರ್ ಎಲ್ಲಾರ ಅವರು ಸರ್ ಹುಕ್ಕಿರ ರಂಜಾನ.